ಈ ವಿಡಿಯೋ ಓನ್ಲಿ ಸ್ಯಾಮ್ಸಂಗ್ ಯೂಸರ್ಸ್ಗೆ. ನೀವು ದುಡ್ಡು ಕೊಟ್ಟು ಸ್ಯಾಮ್ಸಂಗ್ ಫೋನ್ ಏನೋ ತಗೊಂಡ್ರಿ, ಬಟ್ ಈ ಫೋನ್ ಒಳಗ ಎಷ್ಟು ಒಳ್ಳೊಳ್ಳೆ ಫೀಚರ್ಸ್ ಅದಾವ ಅಂದ್ರೆ ಆಕ್ಚುಲಿ ನೀವು ಅವನ್ನ ಯೂಸ್ ಮಾಡತ್ತಿಲ್ಲ. ಬಟ್ ಡೋಂಟ್ ವರಿ, ನಂಗೆ ಪರ್ಸನಲಿ ಇಷ್ಟ ಆಗಿರೋ ಕೆಲವೊಂದು ಫೀಚರ್ಸ್ ನಾನು ಈ ವಿಡಿಯೋ ಒಳಗ ಶೇರ್ ಮಾಡ್ತೀನಿ. ಈಗ ಯೂಟ್ಯೂಬ್ ಒಳಗ ಪ್ರೀಮಿಯಂ ಮೆಂಬರ್ಶಿಪ್ ತಗೊಂಡ್ರೆ ನಿಮ್ಗೆ ಆಡ್ ಫ್ರೀ ವಿಡಿಯೋಸ್ ನೋಡಕ್ ಸಿಗ್ತಾವ, ಆಮೇಲೆ ಬ್ಯಾಕ್ ಗ್ರೌಂಡ್ ವಿಡಿಯೋ ಪ್ಲೇ ಬ್ಯಾಕ್ ಎಲ್ಲ ಸಿಗ್ತೈತಿ. ಈ ಫೀಚರ್ಸ್ ಯೂಸ್ ಮಾಡ್ಬೇಕಂದ್ರೆ ನೀವು ಮಂತ್ಲಿ ಇಷ್ಟ ಅಮೌಂಟ್ ಅಂತ ಪೇ ಮಾಡ್ಬೇಕು. ಈಗ ಅದೇ ಫೀಚರ್ಸ್ ನ ನೀವು ನಿಮ್ ಸ್ಯಾಮ್ಸಂಗ್ ಫೋನ್ ಒಳಗ ಫ್ರೀ ಆಗಿ ಯೂಸ್ ಮಾಡಬಹುದು. ಅದೇ ತರ ನಿಮ್ ಫೋನ್ ಎಲ್ಲರೂ ಮಿಸ್ ಆಗಿ ಕಳ್ದೋತಪ್ಪ, ಅವಾಗ ಆ ಥರ್ಡ್ ಪಾರ್ಟಿ ಪರ್ಸನ್ ಅಂದ್ರೆ ಈ ಮೊಬೈಲ್ ಕದ್ದಿರ್ತಾನಲ್ಲ, ಅವ ಆ ಫೋನ್ ಒಳಗ ಏರೋಪ್ಲೇನ್ ಮೋಡ್ ಹಾಕಕ್ಕಾಗಲ್ಲ, ನಿಮ್ ಮೊಬೈಲ್ ಡೇಟಾ ಆನ್ ಇದ್ರೆ ಅದನ್ನ ಆಫ್ ಮಾಡಕ್ಕಾಗಲ್ಲ, ಮಸ್ತ್ ಅಂದ್ರೆ ಸ್ವಿಚ್ ಆಫ್ ಸಹಿತ ಮಾಡಕ್ಕಾಗಲ್ಲ. ಅದೆಲ್ಲ ಮಾಡ್ಬೇಕಂದ್ರೆ ಅವಂಗ ಪಾಸ್ವರ್ಡ್ ಗೊತ್ತಿರ್ಬೇಕು. ಪಾಸ್ವರ್ಡ್ ಗೊತ್ತಿಲ್ಲ ಅಂದ್ರೆ ಹೆಂಗ್ ಮಾಡ್ತಾನೆ? ಸೊ ಇದೆಲ್ಲಾ ಫೀಚರ್ಸ್ ನಿಮ್ಗೆ ಬಹಳ ಯೂಸ್ ಆಕತಿ. ಇಂಥವ್ ಬಹಳ ಒಳ್ಳೊಳ್ಳೆ ಫೀಚರ್ಸ್ ಈ ಸ್ಯಾಮ್ಸಂಗ್ ಫೋನ್ ಒಳಗ ಐತಿ. ಸೊ ನೀವ್ ಏನ್ ಮಾಡ್ಬೇಕಂದ್ರೆ ಈ ವಿಡಿಯೋನ ಪೂರ್ತಿ ನೋಡ್ಬೇಕು. ನೋಡ್ತೀರಲ್ಲ? ಮೊದಲನೇ ಫೀಚರ್, ನೀವು ಈ ಜಿಮ್ ಒಳಗ ಅಥವಾ ಕಾರ್ ಒಳಗ ಟ್ರಾವೆಲ್ ಮಾಡ್ಬೇಕಾರೆ ಆ ಕಾರಿನ ಸ್ಪೀಕರ್ಗೆ ನಿಮ್ಮ ಫೋನ್ ಬ್ಲೂಟೂತ್ ಕನೆಕ್ಟ್ ಮಾಡಿ ಸಾಂಗ್ ಪ್ಲೇ ಮಾಡಿರ್ತೀರಿ. ಕೆಲವೊಂದ್ಸತಿ ಹೆಂಗಾಗತ್ತೆ ಅಂದ್ರೆ ಸಾಂಗ್ ಕೇಳ್ತಾ ಕೇಳ್ತಾ ರೀಲ್ಸ್ ನೋಡ್ಬೇಕು ಅನ್ಸತಿ ಅಥವಾ ಗೇಮ್ ಆಡ್ಬೇಕು ಅನ್ಸತಿ. ಸೊ ನಾವು ಗೇಮ್ ಆಡ್ಬೇಕು ಅಥವಾ ರೀಲ್ಸ್ ನೋಡಕ್ ಸ್ಟಾರ್ಟ್ ಮಾಡಿದ್ಬಿಟ್ಲೇನ ಆ ಸ್ಪೀಕರ್ ಒಳಗ ನಾವು ರೀಲ್ಸ್ ನೋಡತಿರ್ತಲ್ಲ ಅದ್ರ ಸೌಂಡ್ ಬಂದ್ಬಿಡ್ತೈತಿ. ಸೊ ಆಜು ಬಾಜು ಡ್ರೈವಿಂಗ್ ಮಾಡೋ ಮತ್ತೆ ಹಿಂದೆ ಮುಂದೆ ಕುಂತಾರೆ ಸಿಟ್ಟು ಬಂದ್ಬಿಡ್ತೈತಿ, ಹಡ್ಸಿ ಮಗನ ಎದಕ್ ಆಫ್ ಮಾಡಿದಿಲ್ಲ ಸಾಂಗ್ ಅಂತ. ಸೊ ಆ ಸಿಚುವೇಶನ್ ಬರಬಾರ್ದಂದ್ರೆ ಸಿಂಪಲ್ ಏನ್ ಮಾಡ್ತೀರಿ, ನೀವು ಸಾಂಗ್ ಪ್ಲೇ ಮಾಡಿರ್ತಿರಲ್ಲ ಅದು ಸಾಂಗ್ ಪ್ಲೇ ಆಗ್ತಾನೆ ಇರ್ಬೇಕು. ಪ್ಲಸ್ ನೀವು ರೀಲ್ಸ್ ನೋಡಾತಿರ್ತಲ್ಲ ಅದ್ರ ಸೌಂಡ್ ನಿಮಗ ಅಷ್ಟೇ ಕೇಳಿಸ್ಬೇಕು, ಅಂದ್ರೆ ನಿಮ್ ಫೋನ್ ಒಳಗೆ ಕೇಳಿಸ್ಬೇಕು. ಈಗ ನಾನು ಒಂದು ಸೆಟ್ಟಿಂಗ್ ಹೇಳ್ತೇನೆ. ಈ ಸೆಟ್ಟಿಂಗ್ ಯಾವ ತರ ಐತೆ ಅಂದ್ರೆ, ನೀವು ಬ್ಲೂಟೂತ್ ಒಳಗೆ ಕನೆಕ್ಟ್ ಮಾಡಿರ್ತಿರಲ್ಲ ಆ ಸಾಂಗ್ ಆ ಕಡೆ ಪ್ಲೇ ಆಗ್ತಾನೆ ಇರ್ತೈತಿ. ಇತ್ಲಾಗ ನೀವು ರೀಲ್ಸ್ ನೋಡಾತಿರ್ತಿರಲ್ಲ ಅದ್ರ ಸೌಂಡ್ ನೀವು ಫೋನ್ ಒಳಗೆ ಕೇಳಿಸುತ್ತೆ. ಸೊ ನೀವು ಸಾಂಗ್ ಕೇಳ್ತಾ ಕೇಳ್ತಾ ರೀಲ್ಸ್ ನೋಡ್ಬೋದು, ಇಲ್ಲ ಅಂದ್ರೆ ಗೇಮ್ ಕೂಡ ಆಡ್ಬೋದು. ಸಾಂಗ್ ಅಂತ ಸ್ಟಾಪ್ ಆಗಂಗಿಲ್ಲ. ಈ ಸೆಟ್ಟಿಂಗ್ ಎನೇಬಲ್ ಮಾಡಕ ನೀವು ಫೋನಿನ ಸೆಟ್ಟಿಂಗ್ ಒಳಗೆ ಬಂದು ಇಲ್ಲೇ ಸೌಂಡ್ ಅಂಡ್ ವೈಬ್ರೇಷನ್ ಇರ್ತೈತಿ, ಅದ್ರೊಳಗೆ ಹೋಗ್ರಿ. ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿದ್ರೆ ಸಪರೇಟ್ ಆಪ್ ಸೌಂಡ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ರಿ. ಈ ಫ್ಯೂಚರ್ ನ ಆನ್ ಮಾಡ್ಕರಿ. ಈಗ ಇಲ್ಲಿ ನೀವು ಮ್ಯೂಸಿಕ್ ಆಪ್ ನ ಸೆಲೆಕ್ಟ್ ಮಾಡ್ಬೇಕು. ಲೈಕ್ ಯೂಟ್ಯೂಬ್ ಮ್ಯೂಸಿಕ್ ಆಗಿರ್ಬೋದು, ಸ್ಪಾಟಿಫೈ ಆಗಿರ್ಬೋದು, ಆಪಲ್ ಮ್ಯೂಸಿಕ್ ಆಗಿರ್ಬೋದು. ಟೋಟಲಿ ನೀವು ಆ ಸ್ಪೀಕರ್ ಒಳಗ ಸಾಂಗ್ ಪ್ಲೇ ಮಾಡಕ್ ಯಾವ್ಯಾವ ಮ್ಯೂಸಿಕ್ ಪ್ಲೇಯರ್ ಯೂಸ್ ಮಾಡ್ತಿರಲ್ಲ ಯೂಟ್ಯೂಬ್ ಕೂಡ ಚೂಸ್ ಮಾಡಬಹುದು. ಅಕಸ್ಮಾತ್ ನೀವು ಯೂಟ್ಯೂಬ್ ಒಳಗ ಸಾಂಗ್ಸ್ ಎಲ್ಲ ಪ್ಲೇ ಮಾಡ್ತೀರಿ ಅಂದ್ರೆ. ಸೊ ನಾನು ಸ್ಪಾಟಿಫೈ, ಯೂಟ್ಯೂಬ್ ಮ್ಯೂಸಿಕ್ ಇವೆರಡು ಸೆಲೆಕ್ಟ್ ಮಾಡ್ತೇನೆ. ಈಗ ನೆಕ್ಸ್ಟ್ ಆಡಿಯೋ ಡಿವೈಸ್ ಬರ್ತೈತಿ. ಇಲ್ಲೇ ನೀವು ಬ್ಲೂಟೂತ್ ಡಿವೈಸ್ ನ ಸೆಲೆಕ್ಟ್ ಮಾಡ್ಕರಿ. ಇವಾಗ ನೀವು ಇಲ್ಲೇ ಸೆಲೆಕ್ಟ್ ಮಾಡದೇವ್ರಿ ಆಪ್ಸ್ ಅಂದ್ರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಯಾವ್ದಾರ ಗೇಮ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಆಗಿರ್ಬೋದು. ಈಗ ಯಾವ್ಯಾವ ಆಪ್ ಸೆಲೆಕ್ಟ್ ಮಾಡಿರಲ್ಲ ಅದೆಲ್ಲ ಸೌಂಡ್ ನಿಮ್ ಫೋನ್ ಒಳಗೆ ಕೇಳಿಸ್ತೈತಿ. ಅಲ್ಲೇ ಪರ್ಟಿಕ್ಯುಲರ್ ಆಗಿ ಸೆಲೆಕ್ಟ್ ಮಾಡಿರಲ್ಲ ಅದು ಬರೀ ಬ್ಲೂಟೂತ್ ಸ್ಪೀಕರ್ ಒಳಗೆ ಅಷ್ಟೇ ಕೇಳಿಸ್ತೈತಿ. ಸೊ ಅರ್ಥ ಆಯ್ತು ಅನ್ಕಂತೈತಿ. ನೆಕ್ಸ್ಟ್ ಸೆಕೆಂಡ್ ಫೀಚರ್, ಈ ಫ್ಯೂಚರ್ ನ ಮಿಸ್ಯೂಸ್ ಮಾಡ್ಕೊಳಕ ಬಹಳ ಮಂದಿ ಅದಾರ, ಬಟ್ ಮಿಸ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನಾನು ಎಜುಕೇಶನಲ್ ಪರ್ಪಸ್ ಹೇಳತ್ತೀನಿ, ಈಗ ನೋಡ್ರಿ. ಮತ್ತೆ ಆಕ್ಚುಲಿ ಮಿಸ್ಯೂಸ್ ಮಾಡ್ಕೊಂತಾರ, ನಂಗೇನು ಗೊತ್ತಿಲ್ಲಪ್ಪ, ನಾ ಹೇಳತ್ತೇನೆ ಅಷ್ಟೇ. ಸೊ ಈ ಫೀಚರ್ ಯೂಸ್ ಮಾಡಕ್ಕೆ ನಿಮ್ಮ ಹತ್ರ ಒಂದು ಬ್ಲೂಟೂತ್ ಇಯರ್ ಬಡ್ ಇರಬೇಕು, ಇಲ್ಲ ಅಂದ್ರೆ ಒಂದು ನೆಕ್ ಬ್ಯಾಂಡ್ ಇರಬೇಕು. ಈಗ ನಿಮ್ಮ ಇಯರ್ ಬಡ್ಸ್ ನ ನಿಮ್ಮ ಸ್ಯಾಮ್ಸಂಗ್ ಫೋನ್ ಜೊತೆಗೆ ಕನೆಕ್ಟ್ ಮಾಡ್ಕರಿ. ಇವಾಗ ನೆಕ್ಸ್ಟ್ ನಿಮ್ಮ ಫೋನ್ ಸೆಟ್ಟಿಂಗ್ ಒಳಗೆ ಹೋಗಿ ಇಲ್ಲೇ ಆಕ್ಸೆಸಿಬಿಲಿಟಿ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ನಿಮಗೆ ಹಿಯರಿಂಗ್ ಎನ್ಹಾನ್ಸ್ಮೆಂಟ್ ಅಂತ ಇರ್ತೈತೆ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಒಳಗೆ ಆಂಪ್ಲಿಫೈ ಆಂಬಿಯಂಟ್ ಸೌಂಡ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ರಿ. ಈಗ ಇಲ್ಲೇ ಈ ಆಪ್ಷನ್ ಎನೇಬಲ್ ಮಾಡ್ಕರಿ. ಈ ಫೀಚರ್ ಎನೇಬಲ್ ಮಾಡಿದ ಗುಟ್ಲೆ ಏನಾಕತಿ ಅಂದ್ರೆ ನಿಮ್ ಫೋನ್ ಇರ್ತೈತಲ್ಲ ಅದು ಟ್ರಾನ್ಸ್ಮಿಟರ್ ಒಳಗೆ ಕನ್ವರ್ಟ್ ಆಗಿರ್ತೈತಿ. ಆ ಫೋನ್ ಯಾರ್ದಾರ ಹತ್ರ ಇಟ್ಟು ನೀವು ಆ ಕಡೆ ಈ ಕಡೆ ಎಲ್ಲರೂ ಇರ್ರಿ. ಈಗ ಆ ಫೋನ್ ಹತ್ರ ಇದ್ದಾರೆ ಯಾರ ಮಾತಾಡಿದ್ರೆ ಅವ್ರು ಮಾತಾಡಿದ್ದೆಲ್ಲ ನಿಮ್ ಬರ್ಡ್ಸ್ ಒಳಗೆ ಕೇಳಿಸ್ತೈತಿ. ನೀವು ಆ ಫೋನ್ ಜೊತೆ ಜಾಸ್ತಿ ದೂರ ಇರಬಾರ್ದು. ಆ ಬ್ಲೂಟೂತ್ ರೇಡಿಯೇಷನ್ ಇರ್ತಲ್ಲ ಅಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ರಿ. ಸೊ ಈ ಫೀಚರ್ ಆಕ್ಟಿವ್ ಮಾಡೋದು ಹೆಂಗಂದ್ರೆ ಇಲ್ಲೇ ನೀವು ಈ ಆಪ್ಷನ್ ಆನ್ ಮಾಡ್ಕೊಂಡ್ಮೇಲೆ ಇಲ್ಲೇ ಒಂದು ಆಪ್ಷನ್ ಕೇಳ್ತೈತಿ. ಇದನ್ನ ಆ ಫೀಚರ್ ನ ಆಕ್ಟಿವ್ ಮಾಡಕ ಇಲ್ಲಿ ನಿಮ್ಗೆ ಯಾವ ಆಪ್ಷನ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕರಿ. ನಾನು ಪ್ರೆಸ್ ಸೈಡ್ ಅಂಡ್ ವಾಲ್ಯೂಮ್ ಅಪ್ ಬಟನ್ ಕ್ಲಿಕ್ ಮಾಡ್ತೇನೆ. ಈಗ ಇದ್ರ ಕೆಲಸ ಇಲ್ಲಿಗೆ ಮುಗೀತು. ಈಗ ನನ್ನ ಫೋನ್ ನ ಟ್ರಾನ್ಸ್ಮಿಟರ್ ಒಳಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಪವರ್ ಬಟನ್ ಅಂಡ್ ಪವರ್ ಅಪ್ ಬಟನ್ ನ ಒಂದೇ ಬಟ್ಟಿಗೆ ಕ್ಲಿಕ್ ಮಾಡಿದ್ರೆ ಟ್ರಾನ್ಸ್ಮಿಟರ್ ಒಳಗ ಈ ಫೋನ್ ಕನ್ವರ್ಟ್ ಆಕತಿ. ಇವಾಗ ಈ ಫೋನ್ ನಾನು ಯಾರ್ದಾರ ಹತ್ರ ಇಟ್ಟು ನಾನು ಬ್ಲೂಟೂತ್ ರೇಡಿಯೇಷನ್ ಒಳಗ ಆ ಕಡೆ ಈ ಕಡೆ ಎಲ್ಲರೂ ನಿಂತಾಗ ಆ ಫೋನ್ ಪಕ್ಕ ಯಾರ್ಯಾರು ಮಾತಾಡ್ತಾರಲ್ಲ ಅದೆಲ್ಲ ನನ್ನ ಬರ್ಡ್ಸ್ ಒಳಗೆ ಕೇಳಿಸ್ತೈತಿ. ಮಸ್ತ್ ಅಲ್ಲ? ಥರ್ಡ್ ಒನ್ ಕಾಲ್ ವೈಬ್ರೇಷನ್. ಈ ಫೀಚರ್ ಆಕ್ಚುಲಿ ಡಿಫಾಲ್ಟ್ ಆಗಿ ಬರೋದು, ಬಟ್ ಇವಾಗ ಬರತ್ತಿಲ್ಲ. ಈಗ ನೀವು ಯಾರಿಗಾರ ಫೋನ್ ಮಾಡ್ತೀರಿ, ಅವರು ಆ ಫೋನ್ ಪಿಕ್ ಮಾಡಿದ್ಗುಟ್ಲೆ ನಿಮ್ ಫೋನ್ ವೈಬ್ರೇಟ್ ಆಕತಿ. ಸೊ ನೀವು ಕಿವ್ಯಾಗ ಇಟ್ಕೊಂಡಿರ್ಬೇಕಂತ ಏನಿಲ್ಲ, ಸ್ವಲ್ಪ ಕೈಯಾಗ ಇಟ್ಕೊಂಡ್ರೆ ಅವ್ರ ಫೋನ್ ಪಿಕ್ ಮಾಡಿದ ವೈಬ್ರೇಟ್ ಆಗ್ಬಿಡ್ತಲ್ಲ, ಅವರು ಫೋನ್ ಎತ್ತಾರ ಅಂತ ಗೊತ್ತಾಗ್ಬಿಡ್ತೈತಿ. ಸೊ ಇದನ್ನ ಆನ್ ಮಾಡ್ಬೇಕಂದ್ರೆ ನೀವು ಕಾಲ್ ಮಾಡ್ತಿರಲ್ಲ ಕಾಲಿಂಗ್ ಪ್ಯಾಡ್, ಅದ್ರೊಳಗೆ ಹೋಗಿ ಇಲ್ಲಿ ಮೇಲೆ 3 ಡಾಟ್ ಐತಿ, ಅದನ್ನ ಕ್ಲಿಕ್ ಮಾಡಿ ಇಲ್ಲೇ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲೇ ಕಾಲ್ ಅಲರ್ಟ್ಸ್ ಅಂಡ್ ರಿಂಗ್ ಟೋನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೇ ವೈಬ್ರೇಷನ್ ವೆನ್ ಆನ್ಸರ್ಡ್ ಅಂತ ಇರುತ್ತಲ್ಲ ಅದನ್ನ ಆನ್ ಮಾಡ್ಕರಿ. ಸೊ ಇದನ್ನ ಆನ್ ಮಾಡಿದ್ಮೇಲೆ ನೀವು ಯಾರಿಗಾರ ಕಾಲ್ ಮಾಡಿದಾಗ ಅವ್ರು ಕಾಲ್ ಪಿಕ್ ಮಾಡಿದ್ರೆ ವೈಬ್ರೇಟ್ ಆಗುತ್ತೆ. ಅದೇ ತರ ಅದ್ರ ಕೆಳಗೆ ಇನ್ನೊಂದು ಆಪ್ಷನ್ ಐತಿ, ಕಾಲ್ ಕಟ್ ಮಾಡಿದ್ಮೇಲೆ ವೈಬ್ರೇಟ್ ಆಗುತ್ತೆ. ಸೊ ಈ ಆಪ್ಷನ್ ಆನ್ ಮಾಡಿದ್ರೆ ಯಾರ ಕಾಲ್ ಕಟ್ ಮಾಡಿದ್ಮೇಲೆ ನಿಮ್ ಫೋನ್ ವೈಬ್ರೇಟ್ ಆಕತಿ. ನೆಕ್ಸ್ಟ್ ಫೋರ್ತ್ ಫೀಚರ್, ನೀವು ನಿಮ್ ಫೋನ್ ನ ಚಾರ್ಜ್ ಹಾಕಿದ ತಕ್ಷಣ ಈ ತರ ಸೌಂಡ್ ಬರುತ್ತೆ. ನೀವು ಕಾಲ್ ಮಾಡ್ಬೇಕಾದ್ರೆ ನಂಬರ್ಸ್ ಟೈಪ್ ಮಾಡಿದ್ರೆ ಈ ತರ ಸೌಂಡ್ ಬರ್ತೈತಿ. ಅದೇ ತರ ಚಾಟ್ ಮಾಡ್ಬೇಕಾದ್ರೆ ಟೈಪಿಂಗ್ ಸೌಂಡ್ ಈ ತರ ಇರ್ತೈತಿ. ಈ ಎಲ್ಲಾ ಸೌಂಡ್ ನೀವು ಚೇಂಜ್ ಮಾಡ್ಬೋದು.
ಈ ತರ ಚೇಂಜ್ ಮಾಡ್ಬೋದು. ಸೊ ಇವಾಗ ಇದಕ್ಕೆ ನಾವು ಯಾವ್ಯಾವ್ದಾರು ಆ್ಯಪ್ ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇಲ್ಲ. ಬೈ ಡಿಫಾಲ್ಟ್ ಆಗಿ ಸ್ಯಾಮ್ಸಂಗ್ ಒಳಗೆ ಒಂದು ಸೆಟ್ಟಿಂಗ್ ಐತಿ, ಅದ್ರೊಳಗೆ ಹೋದ್ರೆ ಇದು ಸೌಂಡ್ ಇರುತ್ತಲ್ಲ ಇವನ್ನೆಲ್ಲಾನು ಚೇಂಜ್ ಮಾಡ್ಬೋದು. ಸೊ ಚೇಂಜ್ ಮಾಡೋದು ಹೆಂಗೆ ಅಂದ್ರೆ ನಿಮ್ ಫೋನ್ ಸೆಟ್ಟಿಂಗ್ ಒಳಗೆ ಹೋಗಿ ಇಲ್ಲೇ ಸೌಂಡ್ ಅಂಡ್ ವೈಬ್ರೇಷನ್ ಐತಿ, ಅದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲೇ ಸಿಸ್ಟಮ್ ಸೌಂಡ್ ಐತಿ, ಅದ್ರೊಳಗೆ ಹೋಗ್ರಿ. ಇಲ್ಲೇ ಸಿಸ್ಟಮ್ ಸೌಂಡ್ ಥೀಮ್ ಅಂತ ಐತಿ, ಅದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲೇ ಎಕ್ಸ್ಟ್ರಾ 3 ಸೌಂಡ್ ಇಫೆಕ್ಟ್ಸ್ ಇರ್ತಾವ. ಸೊ ಇದ್ರೊಳಗೆ ನಿಮ್ಗೆ ಯಾವ ಸೌಂಡ್ ಇಫೆಕ್ಟ್ ಬೇಕೋ ಅದನ್ನ ಸೆಟ್ ಮಾಡ್ಕೋಬಹುದು. ಸೊ ನೋಡ್ರಿ, ನಿಮಗೆ ಅದ ಬೋರಿಂಗ್ ಸೌಂಡ್ ಕೇಳಿ ಬೇಜಾರಾಗಿದ್ರೆ ಇಲ್ಲಿ ಬಂದು ಚೇಂಜ್ ಮಾಡ್ಕೋಬಹುದು. ಇವಾಗ ನೆಕ್ಸ್ಟ್ ಫಿಫ್ತ್ ಫ್ಯೂಚರ್. ಈ ಫಿಫ್ತ್ ಫ್ಯೂಚರ್ ಐತಲ್ಲ ಆಕ್ಚುಲಿ ಸೆಕ್ಯೂರಿಟಿ ಪರ್ಪಸ್. ಇದು ನೀವು ಫೋನ್ ತಗೊಂಡಾಗ ಬೈ ಡಿಫಾಲ್ಟ್ ಆಗಿ ಆನ್ ಇರ್ತೈತಿ. ಒಂದ್ ಸ್ವಲ್ಪ ಜನ ಇದು ಇರಿಟೇಟ್, ಯಾರು ಪದೇ ಲಾಕ್ ತೆಗೆದು ವೈಫೈ ಆನ್ ಮಾಡ್ತಾರಂತ ಎಲ್ಲ ಹೇಳಿ ಇದನ್ನ ಆಫ್ ಮಾಡ್ತಾರೆ. ಬಟ್ ನಾನು ಇದನ್ನ ಸಜೆಸ್ಟ್ ಮಾಡಲ್ಲ, ಇದು ಯಾವಾಗ್ಲೂ ಆನ್ ಇರ್ಬೇಕು. ಸೆಟ್ಟಿಂಗ್ ಒಳಗ್ ಬಂದು ಇಲ್ಲೇ ಲಾಕ್ ಸ್ಕ್ರೀನ್ ಅಂಡ್ AOD ಇರ್ತೈತಿ, ಇದನ್ನ ಕ್ಲಿಕ್ ಮಾಡ್ರಿ. ಇಲ್ಲೇ ನಿಮ್ಗೆ ಒಂದು ಆಪ್ಷನ್ ಶೋ ಆಕತಿ, ಸೆಕ್ಯೂರ್ ಲಾಕ್ ಸೆಟ್ಟಿಂಗ್ ಅಂತ. ಇದ್ರೊಳಗೆ ಹೋದ್ರೆ ಇಲ್ಲೇ ಇನ್ನೊಂದು ಆಪ್ಷನ್ ಇರುತ್ತೆ, ಲಾಕ್ ನೆಟ್ವರ್ಕ್ ಅಂಡ್ ಸೆಕ್ಯೂರಿಟಿ ಅಂತ, ಅದನ್ನ ಆನ್ ಮಾಡ್ಕರಿ. ಇದರಿಂದ ನಿಮ್ ಫೋನ್ ಆಗ ಯೂಸಸ್ ಅಂದ್ರೆ ನಿಮ್ ಫೋನ್ ಎಲ್ಲರ ಮಿಸ್ ಆದಾಗ ಯಾರ ಫೋನ್ ಕದ್ದಿರ್ತಾರಲ್ಲ ಅವ ನಿಮ್ ಫೋನಿಂದ ವೈಫೈ ಅಥವಾ ಇಂಟರ್ನೆಟ್ ಇದನ್ನೆಲ್ಲ ಆಫ್ ಮಾಡ್ಬೇಕಂದ್ರೆ ಪಾಸ್ವರ್ಡ್ ಕೇಳ್ತೈತಿ. ಏರೋಪ್ಲೇನ್ ಮೋಡ್ ಕೂಡ ಆನ್ ಮಾಡಕ್ಕಾಗಲ್ಲ, ಅಂದ್ರೆ ಟೋಟಲಿ ನೋಟಿಫಿಕೇಶನ್ ಒಳಗ ಇಂಪಾರ್ಟೆಂಟ್ ನೆಟ್ವರ್ಕ್ ರಿಲೇಟೆಡ್ ಏನಾರ ಇದ್ರೆ ಅವನ್ನ ಆಫ್ ಮಾಡಕ್ಕಾಗಲ್ಲ. ಸೊ ಅವ ಆಫ್ ಮಾಡ್ಲಿಲ್ಲ ಅಂದ್ರೆ ಫೋನ್ ಕಳ್ಕೊಂಡಿರ್ತಾನಲ್ಲ ಅವ ಫೋನ್ ಕಾಲ್ ಮಾಡ್ಬೋದು. ಆಮೇಲೆ ಇಂಟರ್ನೆಟ್ ಆನ್ ಇತ್ತಂದ್ರೆ ಅವ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಈಗ ಫೈಂಡ್ ಮೈ ಡಿವೈಸ್ ಅಂತ ಬರ್ತೈತಿ, ಆಮೇಲೆ ಸ್ಯಾಮ್ಸಂಗ್ ಅವ್ರದ್ದು ಐತಿ ಈ ತರದೊಂದು. ಅಂಡ್ ಈಗ ನೀವು ಹೇಳ್ಬೋದು ಅವ ಸ್ವಿಚ್ ಆಫ್ ಮಾಡ್ತಾನಂದು. ಆಕ್ಚುಲಿ ಅವ ಸ್ವಿಚ್ ಆಫ್ ಮಾಡಕ್ ಹೋದ್ರು ಕೂಡ ಇದು ಕೇಳ್ತೈತಿ ಲಾಕ್. ಈಗ ಇನ್ನೊಬ್ರು ಹೇಳ್ಬೋದು ಅವ ಅಂತ ಏನ್ ದೊಡ್ಡ ಹುಚ್ಚ ಅಲ್ಲ, ಸಿಮ್ ತೆಗಿತಾನ ಅಂತ. ಈಗ ಸ್ಯಾಮ್ಸಂಗ್ ಫ್ಲಾಗ್ಶಿಪ್ ಫೋನ್ ಒಳಗೆಲ್ಲ ಈ ಸಿಮ್ ಅಂತ ಬರ್ತೈತಿ. ಸೊ ನೀವು ಈ ಸಿಮ್ ಆಕ್ಟಿವ್ ಮಾಡಿದ್ರೆ ಸಿಮ್ ತೆಗ್ಯಾಕ ಬರಂಗಿಲ್ಲ. ಸೊ ಸಿಮ್ ತೆಗ್ಯಾಕ ಆಗಿಲ್ಲ ಅಂದ್ಮೇಲೆ ನೆಟ್ವರ್ಕ್ ಆಫ್ ಆಗಲ್ಲ. ಸೊ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು. ಸೊ ಈ ಫ್ಯೂಚರ್ ಐತಲ್ಲ ಇದು ಬಹಳ ಇಂಪಾರ್ಟೆಂಟ್. ಫೋನ್ ಕಳಿತೈತಿ ಅಂತ ಎಲ್ಲ ಭಯ ಇರ್ತೈತಲ್ಲ ಅವ್ರಿಗೆ ಆಕ್ಚುಲಿ ಬಹಳ ಯೂಸ್ ಆಕತಿ. ಈಗ ನಾನು ಒಂದ್ ಮಾತು ಹೇಳ್ದೆ, ನಿಮ್ ಫೋನ್ ಎಲ್ಲ ಕಳೆದಾಗ ಫೈಂಡ್ ಮೈ ಡಿವೈಸ್ ಐತಿ ಸ್ಯಾಮ್ಸಂಗ್ ಅವ್ರದಂತ. ಆಕ್ಚುಲಿ 6th ಫ್ಯೂಚರ್ ಅದ. ನಿಮ್ ಫೋನ್ ಕಳೆದ ತಕ್ಷಣ ಯಾರ ನಿಮ್ ಫ್ರೆಂಡ್ ಇರ್ತಾರಲ್ಲ ಅವ್ರ ಫೋನ್ ಒಳಗೆ ಹೋಗಿ samsung.samsung.com ಅಂತ ಸರ್ಚ್ ಮಾಡ್ರಿ. ಇದ್ರೊಳಗ ನಿಮ್ ಕಳ್ದೋಗಿರೋ ಫೋನ್ ಒಳಗ ಸ್ಯಾಮ್ಸಂಗ್ ಇಂದ ಮೇಲ್ ಐಡಿ ಆಕ್ಟಿವ್ ಮಾಡಿರ್ತಿರಲ್ಲ ಅದ ಮೇಲ್ ಐಡಿನ ಇದ್ರೊಳಗ ಹಾಕಿ ಲಾಗಿನ್ ಮಾಡ್ಕರಿ. ಇಲ್ಲೇ ಲಾಗಿನ್ ಮಾಡ್ಕೊಂಡ್ಗುಟ್ಲೇನ ಇಲ್ಲೇ ಆಪ್ಷನ್ ಶೋ ಆಕತಿ ರಿಂಗ್ ಅಂತ ಕ್ಲಿಕ್ ಮಾಡಿದ್ರೆ ಕಳ್ದೋಗಿರೋ ಫೋನು ರಿಂಗ್ ಆಗಕ್ ಸ್ಟಾರ್ಟ್ ಆಕತಿ. ಇದು ರಿಂಗ್ ಆಪ್ಷನ್ ಐತಲ್ಲ ಮನಿ ಒಳಗ್ ಬಾಳ ಯೂಸ್ ಆಕತಿ. ನೀವು ಫೋನ್ ಮನ್ಯಾಗ ಎಲ್ಲೆಲ್ಲಾರ ಮಿಸ್ ಆಗ್ಬಿಟ್ಟಿರ್ತೀರಿ, ಕೆಲವೊಂದ್ಸತಿ ಬಾತ್ರೂಮ್ನಾಗ ಬಿಟ್ಟು ಬಂದ್ಬಿಟ್ಟಿರ್ತೀರಿ, ಅವಾಗ ಎಲ್ಲಿ ಇಟ್ಟಿರಿ ಅಂತ ಗೊತ್ತಾಗಲ್ಲ, ಅವಾಗ ಈ ಫ್ಯೂಚರ್ ಯೂಸ್ ಮಾಡ್ಬೋದು. ಈಗ ಕಳ್ದಾಗ ಹೆಂಗ್ ಯೂಸ್ ಮಾಡ್ಬೋದು ಅಂದ್ರೆ ಇಲ್ಲೇ ಟ್ರ್ಯಾಕ್ ಅಂತ ಐತಲ್ಲ ಇದ್ರ ಮ್ಯಾಗ ಕ್ಲಿಕ್ ಮಾಡಿದ್ರೆ ನಿಮ್ ಫೋನು ಎಕ್ಸಾಕ್ಟ್ ಎಲ್ಲಿ ಐತಿ ಅಂತ ಇಲ್ಲೇ ತೋರಿಸ್ಬಿಡ್ತೈತಿ. ಸೊ ನೀವು ಆರಾಮಾಗಿ ಹೋಗಿ ಹುಡುಕ್ಬೋದು. ಹೆಂಗೂ ಅವ ಸ್ವಿಚ್ ಆಫ್ ಮಾಡೋಕ್ಕೂ ಆಗಿರಲ್ಲ, ಇಂಟರ್ನೆಟ್ ಅದೆಲ್ಲ ಆಫ್ ಮಾಡೋಕ್ಕೂ ಆಗಿರಲ್ಲ. ಸೊ ಈ ಫೀಚರ್ ಭಾಳ ಯೂಸ್ ಆಕತಿ. ಅದು ಬಿಟ್ರೆ ನಿಮ್ಮ ಫೋನ್ ಒಂದ್ಸತಿ ಸಿಗೋದೇ ಇಲ್ಲಪ್ಪ ಅಂತ 100% ಗೊತ್ತಾದಾಗ ನಿಮ್ಗೆ ಡೇಟಾ ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ. ಅವ ಕದ್ದವಂಗ ಡೇಟಾ ಎಲ್ಲ ಲೀಕ್ ಆಗಬಾರ್ದಂದು ಅವಾಗ ಇಲ್ಲಿ ಇರೇಸ್ ಅಂತ ಇರುತ್ತಲ್ಲ ಅದನ್ನ ಕ್ಲಿಕ್ ಮಾಡಿದ್ರೆ ಆ ಫೋನ್ ಒಳಗೆ ಕಂಪ್ಲೀಟ್ ಡೇಟಾ ಇರೇಸ್ ಆಕತಿ. ಸೊ ಈ ಫೀಚರ್ ಭಾಳ ಜನಕ್ಕೆ ಯೂಸ್ ಆಕತಿ ಅನ್ಕೊಂತೀನಿ. ಈಗ ನೆಕ್ಸ್ಟ್ 7th ಫ್ಯೂಚರ್. ಈಗ ನಾನು ಆವಾಗಲೇ ಹೇಳಿದ್ನಲ್ಲ ಯೂಟ್ಯೂಬ್ ಒಳಗಿರೋ ಪ್ರೀಮಿಯಂ ಮೆಂಬರ್ಶಿಪ್ನ ನೀವು ಸ್ಯಾಮ್ಸಂಗ್ ಫೋನ್ ಒಳಗೆ ಫ್ರೀ ಆಗಿ ಯೂಸ್ ಮಾಡ್ಬೋದಂತ. ಸೊ ಅದನ್ನ ಹೆಂಗಂದ್ರೆ ನಿಮ್ಮ ಸ್ಯಾಮ್ಸಂಗ್ ಫೋನ್ ಒಳಗೆ ಇಂಟರ್ನೆಟ್ ಬ್ರೌಸರ್ ಇರುತ್ತೆ, ಅದ್ರೊಳಗೆ ಈ ಫೀಚರ್ ವರ್ಕ್ ಆಗತ್ತೆ. ನಿಮ್ಮ ಫೋನ್ ಒಳಗೆ ಏನಾರ ಅಕಸ್ಮಾತ್ ಇಂಟರ್ನೆಟ್ ಬ್ರೌಸರ್ ಇಲ್ಲ ಅಂದ್ರೆ ಸ್ಯಾಮ್ಸಂಗ್ ಅವ್ರದ್ದು ಸ್ಟೋರ್ ಐತಲ್ಲ ಅದ್ರೊಳಗೆ ಹೋಗಿ ಇದನ್ನ ಡೌನ್ಲೋಡ್ ಮಾಡ್ಕರಿ. ಇಂಟರ್ನೆಟ್ ಅಂತ ಸರ್ಚ್ ಮಾಡಿದ್ರೆ ಬರ್ತದ ಅದು. ಈಗ ಸ್ಯಾಮ್ಸಂಗ್ ಇಂಟರ್ನೆಟ್ ಬ್ರೌಸರ್ ನ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಕೆಳಗೆ 3 ಲೈನ್ ಅದಾವ, ಅದನ್ನ ಕ್ಲಿಕ್ ಮಾಡಿದ್ರೆ ಆಡ್ ಬ್ಲಾಕರ್ಸ್ ಅಂತ ಐತಿ, ಇದನ್ನ ಕ್ಲಿಕ್ ಮಾಡ್ರಿ. ಇಲ್ಲೇ ಸಜೆಸ್ಟ್ ಒಳಗೆ ಒಂದು ಆಡ್ ಬ್ಲಾಕ್ ಐತಿ, ಅದನ್ನ ಇನ್ಸ್ಟಾಲ್ ಮಾಡ್ಕರಿ. ಇನ್ಸ್ಟಾಲ್ ಮಾಡಿದ್ಮೇಲೆ ಅದು ಆಟೋಮೆಟಿಕ್ ಆಗಿ ಸೆಟ್ ಆಗ್ಬಿಡ್ತೈತಿ. ಈಗ ನೆಕ್ಸ್ಟ್ ಬ್ಯಾಕ್ ಬಂದು ಮತ್ತೆ ಇಲ್ಲಿ 3 ಲೈನ್ ಐತಲ್ಲ ಅದನ್ನ ಕ್ಲಿಕ್ ಮಾಡ್ರಿ. ಈಗ ಸೆಟ್ಟಿಂಗ್ ಒಳಗೆ ಹೋಗಿ ಇಲ್ಲೇ ಒಂದ್ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಒಂದು ಯೂಸ್ಫುಲ್ ಫೀಚರ್ ಐತಿ, ಅದ್ರಾಗ ಬ್ಯಾಕ್ ಗ್ರೌಂಡ್ ಪ್ಲೇ ಇರುತ್ತಲ್ಲ ಅದನ್ನ ಆನ್ ಮಾಡ್ಕರಿ. ಅಷ್ಟೇ ಸಿಂಪಲ್. ಈಗ ಸ್ಯಾಮ್ಸಂಗ್ ಫೋನ್ ಒಳಗೆ ಯೂಟ್ಯೂಬ್ ಓಪನ್ ಮಾಡಿ ನೀವು ಯಾವ್ದಾರ ವಿಡಿಯೋ ಪ್ಲೇ ಮಾಡ್ರಿ, ಯಾವ್ದಾರ ಪಾಡ್ಕಾಸ್ಟ್ ಸಾಂಗ್ ಏನಾರ ಕೇಳ್ರಿ, ಒಂದು ಆಡ್ಸ್ ಬರಲ್ಲ. ನೀವು ಆ ಫೋನ್ ಲಾಕ್ ಮಾಡಿದ್ರು ಆ ಸಾಂಗ್ ಆತು ಪಾಡ್ಕಾಸ್ಟ್ ಬ್ಯಾಕ್ ಗ್ರೌಂಡ್ ಒಳಗೆ ಕೇಳ್ಬೋದು. ಇದೇ ಫೀಚರ್ಸ್ ಯೂಸ್ ಮಾಡಕ್ಕೆ ಆಕ್ಚುಲಿ ಜನ ಯೂಟ್ಯೂಬ್ ಒಳಗೆ ದುಡ್ಡು ಕೊಟ್ಟು ಮೆಂಬರ್ಶಿಪ್ ತಗೊಂತಾರ. ಅದು ಐ ಥಿಂಕ್ 129 ರೂಪೀಸ್ ಹಿಂಗ್ ಬರ್ತದ ಮಂತ್ಲಿ. ಸೊ ನೀವು ಇದನ್ನ ಫ್ರೀ ಆಗಿ ಯೂಸ್ ಮಾಡಬಹುದು. ಈಗ ನೆಕ್ಸ್ಟ್ ಲಾಸ್ಟ್ 8th ಫ್ಯೂಚರ್ ಕ್ವಿಕ್ ಶೇರ್. ಮೊದಲೆಲ್ಲ ನೀವು ಈ ಕ್ವಿಕ್ ಶೇರ್ ಒಳಗೆ ಡೇಟಾ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಅಕ್ಕಪಕ್ಕ ಇರ್ಬೇಕು, ಜಾಸ್ತಿ ದೂರ ಇದ್ರೆ ಬರ್ತಿದ್ದಿಲ್ಲ. ಇವಾಗ ನೀವು 10 GB ತನಕ ನೀವು ಡೇಟಾನ ಟ್ರಾನ್ಸ್ಫರ್ ಮಾಡ್ಬೋದು. ಆ ಪರ್ಸನ್ ಇರ್ತಾನಲ್ಲ ಅವ ಎಲ್ಲರೇ ಇರ್ಲಿ, ದುಬೈ ಒಳಗಿರ್ಲಿ, ಮುಂಬೈನಾಗ, ಗೋವಾ, ದಿಲ್ಲಿ ಎಲ್ಲರೇ ಹಾಕಿರ್ಲಿಪ್ಪ, ಅವಂಗ ಆರಾಮಾಗಿ ನೀವು ಶೇರ್ ಮಾಡ್ಬೋದು. ಅಂಡ್ ಇದೇ ತರ ನೀವು ವಿ ಟ್ರಾನ್ಸ್ಫರ್ ಒಳಗೂ ಶೇರ್ ಮಾಡ್ಬೋದು. ಬಟ್ ಪ್ರಾಬ್ಲಮ್ ಏನಂದ್ರೆ ವಿ ಟ್ರಾನ್ಸ್ಫರ್ ಒಳಗೆ ಬರೀ 2 GB ತನಕ ಅಷ್ಟೇ ಲಿಮಿಟ್ ಐತಿ. ಬೆಸ್ಟ್ ಅಂದ್ರೆ ಈ ಸ್ಯಾಮ್ಸಂಗ್ ಒಳಗೆ ಡೈಲಿ ಮ್ಯಾಕ್ಸಿಮಮ್ 10 GB ತನಕ
ತನಕ ಡೇಟಾನ ಟ್ರಾನ್ಸ್ಫರ್ ಮಾಡ್ಬೋದು. ಈ ಫೀಚರ್ ಯೂಸ್ ಮಾಡೋದು ಹೆಂಗಂದ್ರೆ ಗ್ಯಾಲರಿ ಅಥವಾ ಫೈಲ್ ಮ್ಯಾನೇಜರ್ ಒಳಗೆ ಹೋಗಿ ನೀವು ಫೈಲ್ಸ್ ನ ಸೆಲೆಕ್ಟ್ ಮಾಡ್ಕರಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲೇ ಶೇರ್ ಆಪ್ಷನ್ ಐತಿ, ಅದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲೇ ಕೆಳಗೆ ಕ್ವಿಕ್ ಶೇರ್ ಅಂತ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿದ್ಮೇಲೆ ಇಲ್ಲೇ ನಿಮ್ಗೆ ಶೋ ಆಕತಿ QR ಅಥವಾ ಲಿಂಕ್ ಅಂತ. ಸೊ ಅದನ್ನ ಕ್ಲಿಕ್ ಮಾಡಿದ್ಮೇಲೆ ನಿಮ್ದು ಎಲ್ಲ ಡೇಟಾ ಇರುತ್ತಲ್ಲ ಅದು ಸ್ಯಾಮ್ಸಂಗ್ ಕ್ಲೌಡ್ ಒಳಗೆ ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಮಾಡಿದ್ಮೇಲೆ ಅದು ಒಂದು ಲಿಂಕ್ ನ ಜನರೇಟ್ ಮಾಡ್ಕೊಡುತ್ತೆ. ಆ ಲಿಂಕ್ ನ ನಿಮ್ಮ ಫ್ರೆಂಡ್ಸ್ ಅಥವಾ ಯಾರಿಗಾರ ಶೇರ್ ಮಾಡ್ರಿ. ಸೊ ನೆಕ್ಸ್ಟ್ ಪರ್ಸನ್ ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಆ ಎಲ್ಲ ಡೇಟಾನು ಡೌನ್ಲೋಡ್ ಮಾಡ್ಕೋಬಹುದು. ಈಗ ಆ ಕ್ಲೌಡ್ ಒಳಗೆ ಅಪ್ಲೋಡ್ ಆಗಿರುತ್ತಲ್ಲ ಅದು 2 ದಿನ ಲಿಮಿಟ್ ಇರ್ತೈತಿ. ಸೊ ಅವ 2 ದಿನದಾಗ ಡೌನ್ಲೋಡ್ ಮಾಡ್ಕೋಬಹುದು. 2 ದಿನ ಆದ್ಮೇಲೆ ಎಲ್ಲ ಡೇಟಾ ಡಿಲೀಟ್ ಆಗ್ಬಿಡ್ತೈತಿ. ಸೊ ಕ್ಲೌಡ್ ಎಲ್ಲ ಫುಲ್ ಆಗತ್ತೆ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಇದು ಆಕ್ಚುಲಿ ಬೆಸ್ಟ್ ಅನಿಸ್ತು. ಈ ಫೀಚರ್ ಎಡಿಟರ್ಸ್ಗೆ ಫೋಟೋಗ್ರಾಫರ್ಸ್ಗೆ ಭಾಳ ಯೂಸ್ ಆಗತ್ತೆ. ಈ ವಿಡಿಯೋಕ್ಕೆ ಏನಾದ್ರು ಜಾಸ್ತಿ ವ್ಯೂಸ್ ಅಥವಾ ಜಾಸ್ತಿ ಲೈಕ್ಸ್ ಬಂತಂದ್ರೆ ಇದ್ರದ್ದು ಪಾರ್ಟ್ 2 ಬರ್ತೈತಿ. ಅಂಡ್ ಇದ್ರೊಳಗೆ ನಿಮ್ಗೆ ಯಾವ ಫೀಚರ್ ಜಾಸ್ತಿ ಇಷ್ಟ ಆಯ್ತು ಕಾಮೆಂಟ್ ಒಳಗೆ ತಿಳಿಸ್ರಿ. ಅವನವ್ನು ಯಾರು ಕಾಮೆಂಟ್ ಮಾಡಲ್ಲಪ್ಪ ಜಾಸ್ತಿ ಜನ. ಸೊ ನೀವು ಕಮೆಂಟ್ ಎಲ್ಲ ತಿಳಿಸಿದ್ರೆ ನಮಗೂ ಗೊತ್ತಾಗತ್ತೆ ಜನಕ್ಕೆ ವಿಡಿಯೋ ಇಂಟ್ರೆಸ್ಟಿಂಗ್ ಐತಿ ಅಂತ. ಸೊ ಅವಾಗ ನಾವು ಮತ್ತೆ ಹೊಸ ವಿಡಿಯೋಸ್ನ ತಗೊಂಬರಕ ಮೋಟಿವೇಶನ್ ಸಿಗ್ತೈತಿ. ಸೊ ನೋಡ್ರಿ ನಿಮ್ಗೆ ಇದ್ರೊಳಗೆ ಯಾವ ಫೀಚರ್ ಜಾಸ್ತಿ ಯೂಸ್ಫುಲ್ ಅನಿಸ್ತು ಕಾಮೆಂಟ್ ಮಾಡ್ರಿ. ಇದೇ ತರ ಒಳ್ಳೊಳ್ಳೆ ವಿಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕರಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿ ಮಟ್ಟ ಎಲ್ಲರೂ ನಾನು ಮಿಸ್ ಮಾಡ್ಕರಿ. ಟಾಟಾ ಬಾಯ್.